ಸೀತಾರಾಮ ಸೀರಿಯಲ್ ರಾಮ್ ಮೇಲಿನ ಪ್ರೀತಿ ಹೆಚ್ಚಿಸಿಕೊಂಡ ಸೀತಾ ಮೊಮ್ಮಗನ ಮದುವೆ ಬಗ್ಗೆ ಶಾಕಿಂಗ್ ಸುದ್ದಿ ಕೇಳಿದ ಸೂರಿ. ಸೀತಾರಾಮ ಧಾರಾವಾಹಿಯಲ್ಲಿ ರಾಮ ಸೀತಾಳಿಗೆ ತನ್ನ ಮನದ ಮಾತುಗಳನ್ನು ಒಂದೇ ಉಸಿರಿನಲ್ಲಿ ಹೇಳಿ ಹೊರಟು ಬಿಟ್ಟ. ಸೀತಾ ಕೂಡ ಗೊಂದಲದಲ್ಲಿ ಸಿಲುಕಿದ್ದಾಳೆ. ಸಿಹಿ ನಾಟಕಕ್ಕೆ ತಯಾರಾಗಿದ್ದು ತನ್ನ ಫ್ರೆಂಡ್ ರಾಮ ಬರುತ್ತಾನೆಂದು ಕಾದಿದ್ದಾಳೆ. ಆದರೆ ರಾಮ ಮನಸ್ಸು ಕೆಡಿಸಿಕೊಂಡಿದ್ದು ಸಿಹಿ ನಾಟಕವನ್ನು ನೋಡಲು ಬರುವುದಿಲ್ಲ. ಮಾರ್ಕಂಡೇಯನ ಕಥೆ ಆಧಾರಿತ ನಾಟಕದಲ್ಲಿ ಸಿಹಿ ಅದ್ಭುತವಾಗಿ ನಟಿಸಿದ್ದು ಎಲ್ಲೂ ತೊದಲದ ಡೈಲಾಗ್ಗಳನ್ನು ಹೇಳುತ್ತಿದ್ದಾಳೆ. ಸಿಹಿ ಅಭಿನಯಕ್ಕೆ ಸೀತಾ ಫಿದಾ ಆಗಿದ್ದಾಳೆ. ಬ್ಯಾಡ್ ಅಂಕಲ್ನ ನೋಡಿ ಹೆದರಿದ ಸಿಹಿ. ಆದರೆ ಸೀತಾ ಹಾಗೂ ರಾಮ್ನನ್ನು ಯಾವುದೇ ಕಾರಣಕ್ಕೂ ಒಂದಾಗಲು ಬಿಡಬಾರದು. ತಾನೇ ಸೀತಾಳನ್ನು ಮದುವೆಯಾಗಬೇಕು ಎಂದು ಜೈಲಿನಿಂದ ಹೊರಗೆ ಬಂದಿರುವ ರುದ್ರಪ್ರತಾಪ್ ಮತ್ತೆ ವಠಾರಕ್ಕೆ ಆಗಮಿಸಿದ್ದಾರೆ. ಆದರೆ ಯಾರ ಕಣ್ಣಿಗೂ ಕಾಣಿಕೊಳ್ಳದ ರುದ್ರಪ್ರತಾಪ್ ಯಮನ ವೇಷದಲ್ಲಿ ಸಿಹಿ ಎದುರಿಗೆ ಬಂದು ಹೆದರಿಸುತ್ತಾನೆ. ಡೈಲಾಗ್ ಹೇಳುವಾಗ ಬ್ಯಾಡ್ ಅಂಕಲ್ನ ನೋಡಿದ ಸಿಹಿ ಅರ್ಧಕ್ಕೆ ನಾಟಕವನ್ನು ನಿಲ್ಲಿಸಿ ಸೀತಾ ಬಳಿ ಓಡಿ ಬರುತ್ತಾಳೆ. ಬ್ಯಾಡ್ ಅಂಕಲ್ ಬಂದಿದ್ದಾರೆ ಎಂದು ಇಡೀ ರಾತ್ರಿ ಹೆದರಿಕೊಂಡು. ಆದರೆ ಯಾರ ಕಣ್ಣಿಗೂ ರುದ್ರಪ್ರತಾಪ್ ಹಣದ ಕಾರಣ ಸಿಹಿ ಯಮನ ಪಾತ್ರವನ್ನು ಕಂಡು ಹೆದರಬೇಕು ಎಂದು ಅಂದುಕೊಳ್ಳುತ್ತಾರೆ. ರಾಮ ಮೇಲೆ ಪ್ರೀತಿ ಹೆಚ್ಚಿಸಿಕೊಂಡ ಸೀತಾ ರಾಮಗೆ ಸಿಹಿಯ ನಾಟಕದ ವಿಡಿಯೋ ಕಳಿಸುತ್ತಾಳೆ. ಆದರೆ ರಾಮ ಸೀತಾಳಿಗೆ ರಿಪ್ಲೈ ಮಾಡುವುದಿಲ್ಲ. ಬೆಳಗಿದ್ದು ರಾಮ ಮಾತನಾಡಬೇಕೆಂದು ನೆನಪಿಸಿಕೊಳ್ಳುತ್ತಾ ಸೀತಾ ತನಗೂ ರಾಮ ಬೇಕು, ರಾಮ ತನಗೆ ತುಂಬ ಸ್ಪೆಷಲ್ ಎಂಬತ್ತೆ ಒಬ್ಬಳೆ ಕನವರಿಸುತ್ತಾಳೆ. ಹಗಲು ಕನಸಿನಲ್ಲಿ ಬರುವ ರಾಮ್ಗೆ ನೀವೆಂದರೆ ನನಗೂ ಇಷ್ಟ, ನನ್ನ ದೂರ ಮಾಡಬೇಡಿ ಎಂದು ಹೇಳುತ್ತಾಳೆ. ಸೀತಾಳಿಗೆ ರಾಮ್ ಮೇಲಿನ ಪ್ರೀತಿ ಹೆಚ್ಚಾಗಿದೆ. ಆದರೆ ರಾಮ್ಗೆ ಸೀತಾ ತನ್ನ ಜೊತೆಗೆ ಹೇಗೆ ನಡೆಸಿಕೊಳ್ಳುತ್ತಿದ್ದಾಳೆ ಎಂಬ ಆತಂಕವೂ ಇದ್ದು ಸೀತಾ ಮೇಲೆ ಕೋಪವೂ ಬಂದಿದೆ. ತನ್ನ ಕೆಲಸ ಸಾಧಿಸಿಕೊಳ್ಳಲು ಮುಂದಾದ ಭಾರ್ಗವಿ ಇತ್ತ ಸೂರಿತಾ ತನ್ನ ಜೊತೆಗೆ ಮಾತಾಡುವ. ಭಾರ್ಗವಿ ಬೇಕಂತಲ್ಲ ರಾಮ್ಗೆ ಆದಷ್ಟು ಬೇಗ ಮದುವೆ ಮಾಡಿ ಅಶೋಕನನ್ನು ರಾಮ್ನಿಂದ ದೂರ ಬಿಟ್ಟರೆ ರಾಮ್ ತನ್ನ ಬದುಕಿನ ಬಗ್ಗೆ ಯೋಚಿಸುತ್ತಾನೆ ಎಂದು ಫಿಟ್ಟಿಂಗ್ ಇಡುತ್ತಾಳೆ. ಸೂರಿತಾತ ಕೂಡ ರಾಮ್ ಮದುವೆಯ ಬಗ್ಗೆ ನಿರ್ಧಾರ ಮಾಡಲು ಮನೆಯವರನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದಾರೆ. ಇಂದು ರಾಮ್ ಮದುವೆ ಬಗ್ಗೆ ಯಾವುದಾದರೂ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದಾರೆ. ರಾಮ್ ಮದುವೆ ಬಗ್ಗೆ ಸೂರಿ ಕಟು ನಿರ್ಧಾರ. ಮನೆಯವರೆದುರು ಸೂರಿತಾತ ಮಾತನಾಡುತ್ತಾರೆ. ಇಷ್ಟು ದಿನ ರಾಮ್ ತನ್ನ ಮದುವೆಯ ಬಗ್ಗೆ ತಾನೇ ನಿರ್ಧಾರ ತೆಗೆದುಕೊಳ್ಳಲಿ ಎಂದು ಬಿಟ್ಟೆ, ಆದರೆ ಅದು ಸಾಧ್ಯವಾಗಲಿಲ್ಲ. ಭಾರ್ಗವಿ ರಾಮ್ ಮದುವೆ ಒಪ್ಪಿಸುತ್ತಾಳೆ ಎಂದುಕೊಂಡೆ, ಅದು ಕೂಡ ನೆರವಲ್ಲಿ. ಈಗ ಪ್ರೀತಿ ಗೀತಿ ಎಲ್ಲ ಬಿಟ್ಟು ರಾಮ್ ನಾನು ತೋರಿಸಿರುವ ಹುಡುಗಿಯನ್ನು ಮದುವೆಯಾಗಲೇಬೇಕು, ಇದೇ ನನ್ನ ತೀರ್ಮಾನ ಎಂದು ಕಟುವಾಗಿ ಹೇಳುತ್ತಾರೆ. ಈ ಮಾತನ್ನು ಕೇಳಿದ ರಾಮ್ ಮನಸ್ಸಿಗೆ ಆಘಾತವಾಗುತ್ತದೆ. ಆದರೆ ಭಾರ್ಗವಿ ಚಾಂದಿನಿ ಜೊತೆಗೆ ರಾಮ್ ಮದುವೆ ಮಾಡಿಸಿ ಮುಂದೆ ಎಲ್ಲವನ್ನು ತನಗೆ ಬೇಕಾದಂತೆ ನಡೆಸಿಕೊಳ್ಳಬೇಕು ಎಂದುಕೊಂಡಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.